ಅತ್ಯಾಚಾರ ಘಟನೆಗೆ ಸಂತ್ರಸ್ತೆಯನ್ನೇ ಹೊಣೆ ಮಾಡಿದ ಪಶ್ಚಿಮ ಬಂಗಾಳ ಸಿಎಂ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಂದ ಇದೆಂಥ ಬಾಲಿಶ ಹೇಳಿಕೆ. ಈ ಬಾಲಿಶ ಹೇಳಿಕೆಗೆ ಇಂಡಿ ಒಕ್ಕೂಟ ಮತ್ತು ಮಹಿಳಾ ಸಂಘಟನೆಗಳ ಸಹಮತ ಇದೆಯಾ? ಸ್ನೇಹಿತರೆ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮತ್ತೊಂದು ವಿದ್ಯಾರ್ಥಿನಿಯ ಅತ್ಯಾಚಾರ ನಡೆದಿದೆ. ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ 2ನೇ ವರ್ಷದ MBBS ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಮೇಲೆ ಸರಣಿ ಅತ್ಯಾಚಾರ ನಡೆದ ಪ್ರಕರಣ 2 ದಿನಗಳ ಬಳಿಕ ದಾಖಲಾಗಿತ್ತು. ಈ ಪ್ರಕರಣದ ಸಂಬಂಧ ಇಲ್ಲಿಯವರೆಗೆ 4 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಬಂಧಿತರನ್ನ 21 ವರ್ಷದ ಅಪು ಬೌರಿ, 23 ವರ್ಷದ ಫಿರ್ದೌಸ್ ಶೇಖ್, 31 ವರ್ಷದ ಶೇಖ್ ರಿಯಾಜುದ್ದೀನ್ ಮತ್ತು ಶೇಖ್ ಸೋಫಿಕುಲ್ ಎಂದು ಗುರುತಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ನಿನ್ನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರತಿಕ್ರಿಯೆ ನೀಡಿದ್ದು, ಈ ಅತ್ಯಾಚಾರ ಘಟನೆಗೆ ಸಂತ್ರಸ್ತೆಯದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲು ಮಮತಾ ಬ್ಯಾನರ್ಜಿ ಏನ್ ಹೇಳಿದ್ದಾರೆ ಅಂತ ಒಮ್ಮೆ ನೋಡೋಣ ಬನ್ನಿ. She was studying in a private medical college. So all the private medical college, whose responsibility? How they came out in the night at 12:30, and it happens in the, so far I know, forest area, and 12:30 I do not know what happened. Investigation is on. I'm shocked to see the incident, but private medical colleges also is to take care for their students, and especially the girl child at night time. They should not be allowed to come out in the outside, and especially the girl child at night time. They should not be allowed to come out in the outside. ನೋಡಿದ್ರಲ್ಲ ಸ್ನೇಹಿತರೆ, ಸಂತ್ರಸ್ತೆ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಓದುತ್ತಿದ್ದಳು. ರಾತ್ರಿ 11:30 ಗಂಟೆ ಆಕೆ ಹೊರಗೆ ಬಂದಿದ್ದೇಕೆ? ಶಿಕ್ಷಣ ಸಂಸ್ಥೆಗಳೇ ವಿದ್ಯಾರ್ಥಿಗಳನ್ನ ನೋಡಿಕೊಳ್ಳಬೇಕು. ಅವರನ್ನ ರಾತ್ರಿಯ ಸಮಯದಲ್ಲಿ ಹೊರಗೆ ಬರಲು ಬಿಡಬಾರದು. ಪೊಲೀಸರು ಪ್ರತಿಯೊಬ್ಬರ ಮೇಲೂ ಕಣ್ಣಿಡಲು ಆಗದು. ಇದು ಒಂದು ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದವರ, ರಾಜ್ಯದಲ್ಲಿ ವಾಸ ಮಾಡುವ ಜನರಿಗೆ ರಕ್ಷಣೆ ಕೊಡಬೇಕಾದ, ಅದರಲ್ಲೂ ಸ್ವತಃ ಮಹಿಳೆಯೇ ಆಗಿರುವ ಮಮತಾ ಬ್ಯಾನರ್ಜಿ ಅವರ ಬಾಯಿಂದ ಬಂದ ಅಣಿಮುತ್ತುಗಳು. ರಾಜ್ಯದ ಜನರ ರಕ್ಷಣೆ ತಮ್ಮದೇ ಸರ್ಕಾರದ್ದು ಎಂಬುದನ್ನ ಮರೆತರ ಮುಖ್ಯಮಂತ್ರಿಗಳು. ರಾಜ್ಯದ ಆಂತರಿಕ ಸುರಕ್ಷತೆ ರಾಜ್ಯ ಸರ್ಕಾರದೇ ಜವಾಬ್ದಾರಿ. ಅದಕ್ಕಾಗಿ ಪ್ರತಿ ರಾಜ್ಯದಲ್ಲಿಯೂ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಕೆಲಸ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು, ಅಪರಾಧ ಎಸೆದವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ನೋಡಿಕೊಳ್ಳುವುದು. ಆದರೆ ಇಲ್ಲಿಯವರೆಗೆ ಆ ರಾಜ್ಯದಲ್ಲಿ ದಾಖಲಾದ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳು ದೋಷಿಗಳಾದ ಪ್ರಕರಣಗಳು ತುಂಬಾನೇ ಕಡಿಮೆ, ಇಲ್ಲವೇ ಇಲ್ಲ ಅಂತಾನೆ ಹೇಳಬಹುದು. ಹಾಗಾದ್ರೆ ಇಲ್ಲಿ ತಪ್ಪು ಯಾರದು? ರಾಜ್ಯ ಸರ್ಕಾರ ಇದಕ್ಕೆ ಹೊಣೆಯಲ್ವೇ? ಈ ಹೊಣೆಯನ್ನ ಬದಿಗೆ ಸರಿಸಿ ಅತ್ಯಾಚಾರ ಸಂತ್ರಸ್ತೆಯದೇ ತಪ್ಪು ಎಂದು ಬಿಂಬಿಸುವುದು ನಾಚಿಕೇಡಿನ ಸಂಗತಿಯಲ್ವೇ? ಈ ಹೇಳಿಕೆಗೆ ಇಂಡಿ ಒಕ್ಕೂಟದ ಮಹಿಳಾ ಸಂಘಟನೆಗಳ ಸಹಮತ ಇದೆಯಾ? ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟದಲ್ಲಿದೆ. ಬಿಜೆಪಿ ಸರ್ಕಾರವಿರುವ ರಾಜ್ಯದಲ್ಲಿ ಒಂದು ಸಣ್ಣ ಘಟನೆ ಸಂಭವಿಸಿದ್ದರೂ ಆಕಾಶ ಭೂಮಿ ಒಂದು ಮಾಡುವ ಇಂಡಿ ಒಕ್ಕೂಟ ಹಾಗೆಯೇ ಸೋ ಕಾಲ್ಡ್ ಮಹಿಳಾ ಸಂಘಟನೆಗಳು ಈ ವಿಚಾರದಲ್ಲಿ ಗಾಢ ಮೌನಕ್ಕೆ ಶರಣಾಗಿವೆ. ಒಂದು ವೇಳೆ ಬಿಜೆಪಿಯ ನಾಯಕರು ಈ ರೀತಿಯ ಹೇಳಿಕೆ ನೀಡುತ್ತಿದ್ದರೆ ಇವರೆಲ್ಲರ ಪ್ರತಿಕ್ರಿಯೆ ಹೇಗಿರುತ್ತಿತ್ತು? ಎಲ್ಲೆಲ್ಲ ಪ್ರತಿಭಟನೆಗಳು ನಡೆಯುತ್ತಿದ್ದವು? ಕೇಂದ್ರ ಸರ್ಕಾರಕ್ಕೆ ಇದರ ಹೊಣೆಯನ್ನ ಹೊರಿಸಿ RSS ಹಿಂದೂ ಧರ್ಮದವರೆಗೆ ಈ ವಿಚಾರವನ್ನ ಕೊಂಡೊಯ್ಯುತ್ತಿದ್ದರು. ಆದ್ರೆ ಇದನ್ನ ಹೇಳಿದ್ದು ತಮ್ಮದೇ ರಾಜಕೀಯ ಸಿದ್ಧಾಂತದ ಮಹಿಳೆ. ಆದ್ದರಿಂದ ಎಲ್ಲಾ ಪ್ರಗತಿಪರ ಚಿಂತಕರು ಗಾಢ ಮೌನಕ್ಕೆ ಶರಣಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿದೆ. 3 ತಿಂಗಳ ಹಿಂದೆ ಇಂಥದ್ದೇ ಸರಣಿ ಅತ್ಯಾಚಾರ ಪ್ರಕರಣ ಇದೇ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ನಡೆದಿತ್ತು. ಈ ಪ್ರಕರಣದಲ್ಲಿ LLB ವಿದ್ಯಾರ್ಥಿನಿ ಸಂತ್ರಸ್ತೆಯಾಗಿದ್ದಳು. ಇತ್ತೀಚೆಗಷ್ಟೇ ದಿವ್ಯಾಂಗ ಹುಡುಗಿಯ ಮೇಲೂ ಅತ್ಯಾಚಾರ ನಡೆದಿತ್ತು. ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರು ಕೂಡ ಇವರ ರಾಜಕೀಯ ದಾಟಕ್ಕೆ ಏನೂ ಮಾಡಲಾಗದೆ ಸುಮ್ಮನೆ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇಂತಹ ಭಂಡ ಸರ್ಕಾರವನ್ನ ಪದೇ ಪದೇ ಆರಿಸಿ ಅಧಿಕಾರ ನೀಡುವ ಜನಸಾಮಾನ್ಯರು ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳವು ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲದಿರುವ ಅರಾಜಕ ರಾಜ್ಯವಾಗಿ ಮಾರ್ಪಾಡಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.